ನಿಮ್ ಹೇರ್ಸ್ ನ ಪದೇ ಪದೇ ಕಟ್ ಮಾಡ್ತಿದ್ದೀರಾ? ಹಂಗಂದ್ರೆ ನಿಮಗೆ ಮತ್ತೆ ಯೂನಿವರ್ಸ್ ಗೆ ಇರೋ ಕನೆಕ್ಷನ್ ಕಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಹೇರ್ ಗ್ರೋ ಆಗೋದು ಕೆರಟಿನ್ ಅನ್ನೋ ಒಂದು ಸಬ್ಸ್ಟೆನ್ಸ್ ಇಂದ. ಅದರಲ್ಲಿ ಎನರ್ಜಿನ ಕಂಟೈನ್ ಮಾಡೋ ಕ್ರಿಸ್ಟಲೈನ್ ಇದೆ. ಆ ಕಾಲದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸೈಂಟಿಸ್ಟ್ ಗಳು, ಮಹಾ ಋಷಿಗಳು, ಯಾಕೆ ನಾವು ಡೈಲಿ ಪೂಜಿಸೋ ದೇವ್ರುಗಳು ಕೂಡ ಲಾಂಗ್ ಹೇರ್ ಅಲ್ಲೇ ಇದ್ದಿದ್ದಾರೆ. ನಮ್ ಕೂದಲು ಒಂದು ಬಯೋ ಎಲೆಕ್ಟ್ರಿಕ್ ಎಕ್ಸ್ಟೆನ್ಷನ್ ಆಫ್ ನ್ಯೂರಲ್ ಸಿಸ್ಟಮ್. ನಮ್ ಬ್ರೈನ್ ಮರ್ತೋಗಿರೋ ವಿಷಯನೂ ಕೂಡ ನಮ್ ಹೇರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ನಮ್ ಕೂದಲು ಸ್ಟೋರೇಜ್ ಬ್ಯಾಕಪ್ ತರ ಆಕ್ಟ್ ಆಗುತ್ತೆ. ಅದಕ್ಕೆ ನಾವ್ ಯಾವಾಗ ಹೇರ್ ಕಟ್ ಮಾಡಿದ್ರು ಫ್ರೆಶ್ ಅಂಡ್ ರಿಲೀಫ್ ಆಗಿ ಫೀಲ್ ಮಾಡ್ತೀವಿ. ಹೇರ್ ನಮ್ಮ ಆತ್ಮಗೆ ಕನೆಕ್ಟ್ ಆಗಿರೋ ಆಂಟನಾ ತರ. ನೀವೊಂದು ಮ್ಯಾನಿಫೆಸ್ಟ್ ಮಾಡಿದ್ರೆ ಆ ಇಂಟ್ಯೂಷನ್ ನ ಯೂನಿವರ್ಸ್ ಗೆ ಕನೆಕ್ಟ್ ಮಾಡೋ ತರ ಮಾಡೋದು ನಮ್ ಹೇರ್. ನಮ್ ಮರ್ತೋಗಿರೋ ಡ್ರೀಮ್ಸ್ ಕೂಡ ನಮ್ ಹೇರ್ ಸ್ಟೋರ್ ಮಾಡಿರುತ್ತೆ. ನಿಮ್ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಇನ್ಫಾರ್ಮೇಶನ್ ಎಲ್ಲಾನು ನಮ್ ಹೇರ್ ಅಲ್ಲಿ ಇರುತ್ತೆ. ನಮ್ ಹೇರ್ಸ್ ಬರೀ ಪ್ರೋಟೀನ್ ಅಂಡ್ ಬಯೋಟಿನ್ ಇಂದ ಮಾತ್ರ ಗ್ರೋ ಆಗ್ತಿಲ್ಲ. ನಮ್ ಫೀಲಿಂಗ್ಸ್, ಮೆಮೊರೀಸ್, ಥಾಟ್ಸ್, ಎಮೋಷನ್ಸ್, ಲವ್, ರಿಲೇಶನ್ಶಿಪ್ ಇದೆಲ್ಲದ್ರಿಂದನೂ ಗ್ರೋ ಆಗ್ತಿದೆ. ಈ ಒಂದು ವಿಷಯ ಅವತಾರ್ ಅನ್ನೋ ಮೂವಿಯಲ್ಲಿ ಕೂಡ ತೋರಿಸಿರ್ತಾರೆ. ಅವ್ರ ಹೇರ್ ನ ಮದರ್ ಟ್ರೀಗೆ ಕನೆಕ್ಟ್ ಮಾಡಿ ಪ್ರೇ ಮಾಡ್ತಾರೆ. ಇನ್ಮುಂದೆ